ನಮ್ಮೂರು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಚಿಕಲ್ಪರಿ ಅನ್ನೋ ಒಂದು ಪುಟ್ಟ ಗ್ರಾಮ. ಇಲ್ಲಿ ತಾಯಿ ತುಂಗೆಭದ್ರೆ ಹರಿತಾಳೆ. ನಮ್ಮೂರಿನ ವಿಶೇಷ ಏನಪ್ಪಾ ಅಂದ್ರೆ ದಾಸರ ನಾಡು, ವಿಜಯದಾಸರ ಜನ್ಮಭೂಮಿ. ಮತ್ತೊಂದು ವಿಶೇಷ ಏನಂದ್ರೆ ಶ್ರೀ ಶ್ರೀ ರುದ್ರಮುನೇಶ್ವರ ಮಹಾಶಿವಯೋಗಿಗಳ ಮಠನೂ ಇದೆ. ಅರೆ ಏನು ಬರೀ ನನ್ನ ವಾಯ್ಸ್ ಅಷ್ಟೇ ಕೇಳ್ತಾ ಇದ್ದೆ ಅಂತನಾ? ಬನ್ನಿ ನನ್ನ ಕತೆ ನೋಡೋಣ. ತಾಯಿ ಜಗದಂಬೆ, ಈ ಮನೆಯ ದೊಡ್ಡ ಮಗನಿಗೆ ಒಂದು ಹೆಣ್ಣಿನಿಂದ ಅಪಾಯವಿದೆ ಎಂದು ಆ ಮಗನ ಸಾವು ಖಚಿತ. ಆ ಮಗನನ್ನು ನೀನೇ ರಕ್ಷಿಸು ತಾಯಿ, ನೀನೇ ರಕ್ಷಿಸು. ಅಪ್ಪರ ಅಪ್ಪರ ಏನ್ ಹೇಳಕತ್ತೀರಿ ನೀವು? ಆಲಕ್ಕಿ ನುಡ್ತೈತೆ ಎಂದು ನಿನ್ನ ಮಗನ ಸಾವು ತಪ್ಪಿದ್ದಲ್ಲ. ನೀವೇ ಹಿಂಗೆ ಹೇಳಿದ್ರಿ ಹೆಂಗ್ರಿ? ಇದಕ್ಕೆ ಏನಾದ್ರು ಪರಿಹಾರ ಇದ್ರಿ ಹೇಳ್ರಿ ಅಪ್ಪರ. ಇಲ್ಲ, ಯಾವ ಪರಿಹಾರನೂ ಇಲ್ಲ. ಅವನ ಹಣೆ ಬರಹವನ್ನು ಲಿಖಿತದಲ್ಲಿ ಬರೆದಿರೋ ಆ ಬ್ರಹ್ಮ ಬಂದ್ರು ಅವನ ಬರಹವನ್ನು ಯಾರು ಬದಲಾಯಿಸೋಕೆ ಸಾಧ್ಯವಿಲ್ಲ. ನಮ್ಮ ದಾರಿ ತೋರಿಸೋ ನೀವು ಹಿಂಗೆ ಹೇಳಿದ್ರಿ ಹೆಂಗ್ರಿ? ನಾವ್ ಯಾರನ್ನ ಕೇಳ್ಬೇಕ್ರಿ? ನಮ್ಮ ಮಗಗ ನೀವೇ ಕಾಪಾಡ್ಬೇಕು. ನಿಮ್ ಕೈ ಮುಗಿ ಕೇಳ್ಕೊಂತೀರಿ ಮುತ್ಯಾರ. ನಿನ್ನ ಮಗ ಎಲ್ಲೇ ಇದ್ರು ಚಂದ್ರಗ್ರಹಣ ಮುಗಿಯ ಒಳಗೆ ಅವನನ್ನು ಮನೆಗೆ ಕರೆಸಿಕೊ. ಒಂದು ವೇಳೆ ಚಂದ್ರಗ್ರಹಣ ಮುಗಿದ ಮೇಲೆ ಸಿಕ್ಕರೆ ಅದು ಅವನ ದೇಹ ಮಾತ್ರ ಸಿಗುವುದು, ಜೀವ ಅಲ್ಲ. ಅಕ್ಕ, ಡಾಕ್ಟರ್ ಜೊತೆ ಬಂದಮ್ಮ. ಕರ್ಣನ್ಗೆ ಅಕ್ಕ, ನೀವ್ ಏನೇ ತಲೆ ಕಳಿಸ್ಕೋಬೇಡ್ರಿ. ಕರ್ಣನ್ನ ಕರ್ಕೊಂಬರೋ ಜವಾಬ್ದಾರಿ ನಮ್ದು. ಆರಾಮಾಗಿ ಮನೆಗೆ ನಡ್ರಿ ಅಕ್ಕ, ಹೋಗ್ರಿ. ನನಗಿರೋದು ಒಬ್ಬನ ಮಗ ಕರ್ಣ. ಅವನನ್ನು ನನ್ನಿಂದ ದೂರ ಮಾಡಿಬಿಟ್ಟಲ್ಲೋ. ನಡ್ರಿ. ಏನಾಯ್ತಕ್ಕ? ಬುಡುಡ್ಕೊಂಡು ಬಂದಿದ್ದಪ್ಪ. ಅವ್ನಿಗೇನೋ ಗಂಡಾಂತರ ಐತಿ, ಅವ್ರು ಬದುಕಲ್ಲಂತ. ಬೆಳಿಗ್ಗೆ ಎಲ್ಲಿದ್ರು ನಾವೆಲ್ಲರೂ ಕರ್ಕೊಂಬರ್ತೀವಿ ಕರ್ಣನ್ನ. ಬರ್ರ ಹೋಗಣ್ರಲ್ಲ. ಹೇ ಬಿಡಮ್ಮ, ಇವನ್ನ ಸಾಯಿಸಿ ನೀನ್ ಹಾಕಿ ಪಾಪ ಸುತ್ಕೋತೀಯ. ನೀನ್ ಮನೆಗ್ ನಡೆ. ಹೇ ನಿಲ್ಸು. ಅವನ್ನ ತಗೊಂಡೋಗಲ್ಲಿ